ಟಾಕ್ಸಿಕ್ ಚಿತ್ರಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ಚಿತ್ರತಂಡದ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಫಿಲಂ ಚೇಂಬರ್ ಹಾಗೂ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಸಂಕಷ್ಟ ಅಂತೀರಾ? ಆ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಾಕ್ಸಿಕ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಯಶ್ ವಿರುದ್ಧ ಕ್ರೈಸ್ತ ಸಮುದಾಯ ದೂರು. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಕೆಜಿಎಫ್ ಬಳಿಕ ಟಾಕ್ಸಿಕ್ ಚಿತ್ರದ ಮೇಲೆ ಪ್ರೇಕ್ಷಕರು ಅಪಾರ ನಿರೀಕ್ಷೆ ಇಟ್ಟಿದ್ದಾರೆ. ಯಶ್ ಬರ್ತ್ಡೇ ಪ್ರಯುಕ್ತ ಟೀಸರ್ ಕೂಡ ರಿಲೀಸ್ ಮಾಡಲಾಗಿತ್ತು. ಆದರೆ ಅದೊಂದು ಟೀಸರ್ ಬಿಡುಗಡೆಯಾದ ಬಳಿಕ ಚಿತ್ರತಂಡ ಸಾಲು ಸಾಲು ಆರೋಪಗಳನ್ನು ಎದುರಿಸ್ತಾ ಇದೆ. ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ನಲ್ಲಿನ ಆಕ್ಷೇಪಾರ್ಹ ದೃಶ್ಯಗಳಿವೆ ಎನ್ನುವ ದೂರು ಕೇಳಿಬಂದಿದ್ವು. ಟೀಸರ್ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೂಡಲೇ ಚಿತ್ರದ ಟೀಸರ್ ಡಿಲೀಟ್ ಮಾಡುವಂತೆ ಒತ್ತಡ ಕೇಳಿಬಂದಿತ್ತು. ಮಹಿಳಾ ಆಯೋಗ ಮತ್ತು ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಸೇರಿ ಹಲವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸಾರ್ ಮಂಡಳಿಗೆ ದೂರು ನೀಡಿದ್ದರು. ಇದೀಗ ಟಾಕ್ಸಿಕ್ ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ದೇವದೂತರ ಸನ್ನಿಧಿ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇದು ಕ್ರೈಸ್ತ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಆರೋಪಿಸಿ ದೂರು ನೀಡಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯಮಾಲಾ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿನಿಮಾದ ಅದೊಂದು ದೃಶ್ಯ ನೋಡಿ ನಿರ್ಧರಿಸಬೇಡಿ ಎಂದಿದ್ದಾರೆ. ಚಿತ್ರ ರಿಲೀಸ್ಗೂ ಮುನ್ನವೇ ಚಿತ್ರದ ಬಗ್ಗೆ ನೆಗೆಟಿವ್ ಮಾತನಾಡುವುದು ಬೇಡ ಎಂದಿದ್ದಾರೆ. ಸಮುದಾಯದ ಒಂದು ಪವಿತ್ರ ಸ್ಥಳನೇ ಆಗಿರುತ್ತೆ. ಅದು ಸಮಾಧಿಗಳು ಮತ್ತು ಕಮಿಟಿ ಗೌರವ ಕೊಡ್ತೀವಿ. ಆ ಜಾಗದಲ್ಲಿ ಸೆಕ್ಸ್ ದೃಶ್ಯಗಳು ನಡೆದಿದೆ. ಮತ್ತೆ ಇಲ್ಲಿ ನಮ್ಮ ಮಿಕಾಯಲ್ ದೇವದೂತರು ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ, ವಿಗ್ರಹ ಇದೆ. ಅದ್ರ ಮುಂಚೆಗಡೆ ಅವರು ಅದನ್ನ ಎಲ್ಲ ಕೆಟ್ಟದಾಗಿ ದೃಶ್ಯ ತಂದಿದ್ದಾರೆ. ಇದು ನಮಗೆ ಒಂದು ಮುಜುಗರ ನೀಡಿರುವಂತಹ ಒಂದು ವಿಷಯ. ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ತರದ್ ಯಾವುದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ, ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದಿರಲ್ವಾ ನೀವು, ಸೊ ಇನ್ನೂ ಸೆನ್ಸಾರ್ ಆಗಿಲ್ಲದೆ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನ ಕೇಳಿದಾಗ ಆ ತರದ್ ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡ್ಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ. ಒಟ್ಟಾರೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ಸಿದ್ದವಾಗಿದೆ. ಇದೀಗ ಚಿತ್ರದ ಟೀಸರ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದ್ದು, ಟಾಕ್ಸಿಕ್ ಚಿತ್ರಕ್ಕೆ ಬಹುದೊಡ್ಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಹಾಗೂ ಚಿತ್ರತಂಡ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟಾಕ್ಸಿಕ್ ಚಿತ್ರಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ಚಿತ್ರತಂಡದ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಫಿಲಂ ಚೇಂಬರ್ ಹಾಗೂ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಸಂಕಷ್ಟ ಅಂತೀರಾ? ಆ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಾಕ್ಸಿಕ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಯಶ್ ವಿರುದ್ಧ ಕ್ರೈಸ್ತ ಸಮುದಾಯ ದೂರು. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಕೆಜಿಎಫ್ ಬಳಿಕ ಟಾಕ್ಸಿಕ್ ಚಿತ್ರದ ಮೇಲೆ ಪ್ರೇಕ್ಷಕರು ಅಪಾರ ನಿರೀಕ್ಷೆ ಇಟ್ಟಿದ್ದಾರೆ. ಯಶ್ ಬರ್ತ್ಡೇ ಪ್ರಯುಕ್ತ ಟೀಸರ್ ಕೂಡ ರಿಲೀಸ್ ಮಾಡಲಾಗಿತ್ತು. ಆದರೆ ಅದೊಂದು ಟೀಸರ್ ಬಿಡುಗಡೆಯಾದ ಬಳಿಕ ಚಿತ್ರತಂಡ ಸಾಲು ಸಾಲು ಆರೋಪಗಳನ್ನು ಎದುರಿಸ್ತಾ ಇದೆ. ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ನಲ್ಲಿನ ಆಕ್ಷೇಪಾರ್ಹ ದೃಶ್ಯಗಳಿವೆ ಎನ್ನುವ ದೂರು ಕೇಳಿಬಂದಿದ್ವು. ಟೀಸರ್ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೂಡಲೇ ಚಿತ್ರದ ಟೀಸರ್ ಡಿಲೀಟ್ ಮಾಡುವಂತೆ ಒತ್ತಡ ಕೇಳಿಬಂದಿತ್ತು. ಮಹಿಳಾ ಆಯೋಗ ಮತ್ತು ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಸೇರಿ ಹಲವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸಾರ್ ಮಂಡಳಿಗೆ ದೂರು ನೀಡಿದ್ದರು. ಇದೀಗ ಟಾಕ್ಸಿಕ್ ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ದೇವದೂತರ ಸನ್ನಿಧಿ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇದು ಕ್ರೈಸ್ತ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಆರೋಪಿಸಿ ದೂರು ನೀಡಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯಮಾಲಾ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿನಿಮಾದ ಅದೊಂದು ದೃಶ್ಯ ನೋಡಿ ನಿರ್ಧರಿಸಬೇಡಿ ಎಂದಿದ್ದಾರೆ. ಚಿತ್ರ ರಿಲೀಸ್ಗೂ ಮುನ್ನವೇ ಚಿತ್ರದ ಬಗ್ಗೆ ನೆಗೆಟಿವ್ ಮಾತನಾಡುವುದು ಬೇಡ ಎಂದಿದ್ದಾರೆ. ಸಮುದಾಯದ ಒಂದು ಪವಿತ್ರ ಸ್ಥಳನೇ ಆಗಿರುತ್ತೆ. ಅದು ಸಮಾಧಿಗಳು ಮತ್ತು ಕಮಿಟಿ ಗೌರವ ಕೊಡ್ತೀವಿ. ಆ ಜಾಗದಲ್ಲಿ ಸೆಕ್ಸ್ ದೃಶ್ಯಗಳು ನಡೆದಿದೆ. ಮತ್ತೆ ಇಲ್ಲಿ ನಮ್ಮ ಮಿಕಾಯಲ್ ದೇವದೂತರು ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ, ವಿಗ್ರಹ ಇದೆ. ಅದ್ರ ಮುಂಚೆಗಡೆ ಅವರು ಅದನ್ನ ಎಲ್ಲ ಕೆಟ್ಟದಾಗಿ ದೃಶ್ಯ ತಂದಿದ್ದಾರೆ. ಇದು ನಮಗೆ ಒಂದು ಮುಜುಗರ ನೀಡಿರುವಂತಹ ಒಂದು ವಿಷಯ. ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ತರದ್ ಯಾವುದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ,
ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದಿರಲ್ವಾ ನೀವು. ಸೊ ಇನ್ನೂ ಸೆನ್ಸಾರ್ ಆಗಿಲ್ಲದೆ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನು ಕೇಳಿದಾಗ ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡ್ಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ. ಒಟ್ಟಾರೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. ಇದೀಗ ಚಿತ್ರದ ಟೀಸರ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದ್ದು, ಟಾಕ್ಸಿಕ್ ಚಿತ್ರಕ್ಕೆ ಬಹುದೊಡ್ಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಹಾಗೂ ಚಿತ್ರತಂಡ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟಾಕ್ಸಿಕ್ ಚಿತ್ರಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ಚಿತ್ರತಂಡದ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಫಿಲಂ ಚೇಂಬರ್ ಹಾಗೂ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಸಂಕಷ್ಟ ಅಂತೀರಾ? ಆ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಾಕ್ಸಿಕ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಯಶ್ ವಿರುದ್ಧ ಕ್ರೈಸ್ತ ಸಮುದಾಯ ದೂರು. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಕೆಜಿಎಫ್ ಬಳಿಕ ಟಾಕ್ಸಿಕ್ ಚಿತ್ರದ ಮೇಲೆ ಪ್ರೇಕ್ಷಕರು ಅಪಾರ ನಿರೀಕ್ಷೆ ಇಟ್ಟಿದ್ದಾರೆ. ಯಶ್ ಬರ್ತ್ಡೇ ಪ್ರಯುಕ್ತ ಟೀಸರ್ ಕೂಡ ರಿಲೀಸ್ ಮಾಡಲಾಗಿತ್ತು. ಆದರೆ ಅದೊಂದು ಟೀಸರ್ ಬಿಡುಗಡೆ ಆದ ಬಳಿಕ ಚಿತ್ರತಂಡ ಸಾಲು ಸಾಲು ಆರೋಪಗಳನ್ನು ಎದುರಿಸ್ತಾ ಇದೆ. ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ನಲ್ಲಿನ ಆಕ್ಷೇಪಾರ್ಹ ದೃಶ್ಯಗಳಿವೆ ಎನ್ನುವ ದೂರು ಕೇಳಿಬಂದಿದ್ವು. ಟೀಸರ್ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೂಡಲೇ ಚಿತ್ರದ ಟೀಸರ್ ಡಿಲೀಟ್ ಮಾಡುವಂತೆ ಒತ್ತಡ ಕೇಳಿಬಂದಿತ್ತು. ಮಹಿಳಾ ಆಯೋಗ ಮತ್ತು ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಸೇರಿ ಹಲವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸರ್ ಮಂಡಳಿಗೆ ದೂರು ನೀಡಿದ್ದರು. ಇದೀಗ ಟಾಕ್ಸಿಕ್ ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ದೇವದೂತರ ಸನ್ನಿಧಿ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇದು ಕ್ರೈಸ್ತ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಆರೋಪಿಸಿ ದೂರು ನೀಡಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿನಿಮಾದ ಅದೊಂದು ದೃಶ್ಯ ನೋಡಿ ನಿರ್ಧರಿಸಬೇಡಿ ಎಂದಿದ್ದಾರೆ. ಚಿತ್ರ ರಿಲೀಸ್ಗೂ ಮುನ್ನವೇ ಚಿತ್ರದ ಬಗ್ಗೆ ನೆಗೆಟಿವ್ ಮಾತನಾಡುವುದು ಬೇಡ ಎಂದಿದ್ದಾರೆ. ನಮ್ಮ ಕ್ರೈಸ್ತ ಸಮುದಾಯದ ಒಂದು ಪವಿತ್ರ ಸ್ಥಳನೇ ಆಗಿರುತ್ತೆ. ಅದು ಯಾಕಂದರೆ ಸಮಾಧಿಗಳು ಮತ್ತು ಕಮಿಟಿ ಗೌರವ ಕೊಡ್ತೀವಿ. ಆ ಜಾಗದಲ್ಲಿ ಸೆಕ್ಸ್ ದೃಶ್ಯಗಳು ನಡೆದಿದೆ. ಮತ್ತೆ ಇಲ್ಲಿ ನಮ್ಮ ಮಿಕಾಯಲ್ ದೇವದೂತರು ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ, ವಿಗ್ರಹ ಇದೆ. ಅದ್ರ ಮುಂದೆಗಡೆ ಅವರು ಅದನ್ನ ಎಲ್ಲ ಕೆಟ್ಟದಾಗಿ ದೃಶ್ಯ ತಂದಿದ್ದಾರೆ. ಇದು ನಮಗೆ ಒಂದು ಮುಜುಗರ ನೀಡಿರುವಂತಹ ಒಂದು ವಿಷಯ. ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ತರದ್ ಯಾವುದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ. ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದಿರಲ್ವಾ ನೀವು. ಸೊ ಇನ್ನೂ ಸೆನ್ಸಾರ್ ಆಗಿಲ್ಲದೆ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನು ಕೇಳಿದಾಗ ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡ್ಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ. ಒಟ್ಟಾರೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. ಇದೀಗ ಚಿತ್ರದ ಟೀಸರ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದ್ದು, ಟಾಕ್ಸಿಕ್ ಚಿತ್ರಕ್ಕೆ ಬಹುದೊಡ್ಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಹಾಗೂ ಚಿತ್ರತಂಡ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟಾಕ್ಸಿಕ್ ಚಿತ್ರಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ಚಿತ್ರತಂಡದ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಫಿಲಂ ಚೇಂಬರ್ ಹಾಗೂ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಸಂಕಷ್ಟ ಅಂತೀರಾ? ಆ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಾಕ್ಸಿಕ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಯಶ್ ವಿರುದ್ಧ ಕ್ರೈಸ್ತ ಸಮುದಾಯ ದೂರು. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಕೆಜಿಎಫ್ ಬಳಿಕ ಟಾಕ್ಸಿಕ್ ಚಿತ್ರದ ಮೇಲೆ ಪ್ರೇಕ್ಷಕರು ಅಪಾರ ನಿರೀಕ್ಷೆ ಇಟ್ಟಿದ್ದಾರೆ. ಯಶ್ ಬರ್ತ್ಡೇ ಪ್ರಯುಕ್ತ ಟೀಸರ್ ಕೂಡ ರಿಲೀಸ್ ಮಾಡಲಾಗಿತ್ತು. ಆದರೆ ಅದೊಂದು ಟೀಸರ್ ಬಿಡುಗಡೆ ಆದ ಬಳಿಕ ಚಿತ್ರತಂಡ ಸಾಲು ಸಾಲು ಆರೋಪಗಳನ್ನು ಎದುರಿಸ್ತಾ ಇದೆ. ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ನಲ್ಲಿನ ಆಕ್ಷೇಪಾರ್ಹ ದೃಶ್ಯಗಳಿವೆ ಎನ್ನುವ ದೂರು ಕೇಳಿಬಂದಿದ್ವು. ಟೀಸರ್ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೂಡಲೇ ಚಿತ್ರದ ಟೀಸರ್ ಡಿಲೀಟ್ ಮಾಡುವಂತೆ ಒತ್ತಡ ಕೇಳಿಬಂದಿತ್ತು. ಮಹಿಳಾ ಆಯೋಗ ಮತ್ತು ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಸೇರಿ ಹಲವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸರ್ ಮಂಡಳಿಗೆ ದೂರು ನೀಡಿದ್ದರು. ಇದೀಗ ಟಾಕ್ಸಿಕ್ ಚಿತ್ರತಂಡದ ವಿರುದ್ಧ ಕ್ರೈಸ್ತ ಸಮುದಾಯ ಸಿಡಿದೆದ್ದಿದೆ. ದೇವದೂತರ ಸನ್ನಿಧಿ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇದು ಕ್ರೈಸ್ತ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಆರೋಪಿಸಿ ದೂರು ನೀಡಿದೆ.
ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿನಿಮಾದ ಅದೊಂದು ದೃಶ್ಯ ನೋಡಿ ನಿರ್ಧರಿಸಬೇಡಿ ಎಂದಿದ್ದಾರೆ. ಚಿತ್ರ ರಿಲೀಸ್ಗೂ ಮುನ್ನವೇ ಚಿತ್ರದ ಬಗ್ಗೆ ನೆಗೆಟಿವ್ ಮಾತನಾಡುವುದು ಬೇಡ ಎಂದಿದ್ದಾರೆ. ನಮ್ಮ ಕ್ರೈಸ್ತ ಸಮುದಾಯದ ಒಂದು ಪವಿತ್ರ ಸ್ಥಳನೇ ಆಗಿರುತ್ತೆ. ಅದನ್ನು ಯಾಕಂದರೆ ಸಮಾಧಿಗಳು ಮತ್ತು ಕಮಿಟಿ ಗೌರವ ಕೊಡ್ತೀವಿ. ಆ ಜಾಗದಲ್ಲಿ ಸೆಕ್ಸ್ ದೃಶ್ಯಗಳು ನಡೆದಿದೆ. ಮತ್ತೆ ಇಲ್ಲಿ ನಮ್ಮ ಮಿಕಾಯಲ್ ದೇವದೂತರು ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ, ವಿಗ್ರಹ ಇದೆ. ಅದ್ರ ಮುಂದೆಗಡೆ ಅವರು ಅದನ್ನ ಎಲ್ಲ ಕೆಟ್ಟದಾಗಿ ದೃಶ್ಯ ತೆಗೆದಿದ್ದಾರೆ. ಇದು ನಮಗೆ ಒಂದು ಮುಜುಗರ ನೀಡಿರುವಂತಹ ಒಂದು ದೃಶ್ಯ. ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ತರದ್ ಯಾವುದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ, ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದಿರಲ್ವಾ ನೀವು, ಸೊ ಇನ್ನೂ ಸೆನ್ಸಾರ್ ಆಗಿಲ್ಲದೆ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನ ಕೇಳಿದಾಗ ಆ ತರದ್ ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡ್ಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ. ಒಟ್ಟಾರೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. ಇದೀಗ ಚಿತ್ರದ ಟೀಸರ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದ್ದು, ಟಾಕ್ಸಿಕ್ ಚಿತ್ರಕ್ಕೆ ಬಹುದೊಡ್ಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಹಾಗೂ ಚಿತ್ರತಂಡ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.